20 ವರ್ಷಗಳ ಹಿಂದೆ 2005 ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿದ್ದಾಗ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿರ್ತಕ್ಕಂಥ ಸಂವಿಧಾನದ ನಿರ್ದೇಶನಗಳಲ್ಲಿ ಇರ್ತಕ್ಕಂಥ ರೈಟ್ ಟು ವರ್ಕ್, ರೈಟ್ ಟು ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್ ಈ ಕಾಯ್ದೆಗಳನ್ನು ತಂದಿದ್ರು. ಉದ್ದೇಶ ರೈಟ್ ಟು ವರ್ಕ್ ಕಾಯ್ದೆ ತಂದದ್ದು ಉದ್ದೇಶ ಏನಪ್ಪಾ ಅಂತಂದ್ರೆ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಬಡ ಕಾರ್ಮಿಕರಿಗೆ ವರ್ಷದಲ್ಲಿ 100 ದಿನಗಳ ಕಾಲ, ಕನಿಷ್ಠ 100 ದಿನಗಳ ಕಾಲ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದರಲ್ಲಿ ದಲಿತರು, ಕಾರ್ಮಿಕರು ಮತ್ತು ಮಹಿಳೆಯರು, ಸಣ್ಣ ರೈತರು ಇದರಲ್ಲಿ ಇದ್ದಾರೆ. ಈ ಉದ್ಯೋಗ ಪಡ್ಕೊಳ್ತಕ್ಕಂಥ ಕೆಟಗರೀಸ್ ನಲ್ಲಿ ಎಲ್ಲರೂ ಕೂಡ ಇರ್ತಕ್ಕಂಥ ವಿಶೇಷವಾಗಿ 53% ಮಹಿಳೆಯರಿದ್ದಾರೆ, 28% ದಲಿತರಿದ್ದಾರೆ. ಇವ್ರಿಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥ ಖಾತ್ರಿ ಇಲ್ಲ. And now there's no guarantee that these people get the employment. ಜಾಗದಲ್ಲಿ ಅವ್ರ ಊರಿನಲ್ಲೇ ಅಥವಾ ಅವ್ರ ಜಮೀನುಗಳಲ್ಲೇ, in their own farm, in their ಸಣ್ಣ ರೈತರಾದ್ರೆ ಅವ್ರ ಜಮೀನುಗಳಲ್ಲೇ ಅವರು ಕೆಲಸ farm. ಮಾಡಬಹುದಾಗಿತ್ತು. ಇದನ್ನ ರದ್ದು ಮಾಡಿದ್ದಾರೆ. ಯಾಕಂತಂದ್ರೆ ಈಗಿನ VBG ರಾಮ್ಜಿ ಕಾಯ್ದೆನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. The central government will decide. ಸರ್ಕಾರ ಎಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಅಲ್ಲಿ ಮಾಡಬೇಕು. The central government will decide where the farmers have to work. ಅವರು ತೀರ್ಮಾನ ಮಾಡ್ತಾರೆ ಎಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಆಮೇಲೆ 365 ದಿನಗಳು ಯಾವಾಗ ಕೆಲಸ ಕೇಳಿದ್ರು ಕೊಡಬಹುದಾಗಿತ್ತು. Earlier, any time ಯಾವಾಗ ಕೆಲಸ ಕೇಳಿದ್ರು ಕೂಡ ಕೊಡಬೇಕಾಗಿತ್ತು. ಅದು ಸರ್ಕಾರದ ಕರ್ತವ್ಯ. That was the government's duty. ಜೊತೆಗೆ ಆಕ್ಷನ್ ಪ್ಲಾನ್ ಮಾಡ್ತಕ್ಕಂಥದ್ದು ಆಯಾ ಪಂಚಾಯತಿಗಳು, ಆಕ್ಷನ್ ಪ್ಲಾನ್ ಮಾಡ್ತಕ್ಕಂಥದ್ದು ಪಂಚಾಯತಿಗಳು, ಗ್ರಾಮ ಸಭೆಗಳು. ಈ ಕಾಯ್ದೆನಲ್ಲಿ, ಹೊಸ ಕಾಯ್ದೆನಲ್ಲಿ the new Ramji bill ಕಾಯ್ದೆನಲ್ಲಿ ಇಲ್ಲ. it has been removed. ವಿರೋಧ ಪಕ್ಷದವರು ಅದನ್ನ ಉದ್ದೇಶಪೂರ್ವಕವಾಗಿ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಯಾಕಂತಂದ್ರೆ ಇವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ವಿರೋಧ ಪಕ್ಷದವರಿಗೆ ಕೇಂದ್ರ ಏನ್ ಮಾಡಿದ್ರು opposition doesn't have any powers. Whatever the union government decides, they would just defend it. ನೀತಿ ಅದರಿಂದ ನಾವು ಅದನ್ನ ವಿರೋಧ ಮಾಡಿದೀವಿ. We have stood against the governor's speech. ಕ್ಯಾಬಿನೆಟ್ The cabinet had ರಾಜ್ಯಪಾಲರ decided. ಭಾಷಣದಲ್ಲಿ ಸೇರಿಸಿತ್ತು. The cabinet had decided to include all the anti-G Ramji speech. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಅದರಲ್ಲಿ ಮನ್ರೇಗಾದಲ್ಲಿ What we said was all the ಏನಪ್ಪಾ ಅಂತಂದ್ರೆ points of Manrega should be ಮನ್ರೇಗವನ್ನ included in the new bill. ಮರುಸ್ಥಾಪನೆ ಮಾಡಬೇಕು. We wanted the Manrega to be reinstated. ಈಗ ತಂದಿರ್ತಕ್ಕಂಥ ಹೊಸ ಕಾಯ್ದೆಯನ್ನ ರದ್ದು ಮಾಡಬೇಕು. The new G Ramji bill should be repealed and abolished. ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದೀವಿ. This has been decided in the party and the government as well. ಮನ್ರೇಗವನ್ನ ಮತ್ತೆ ಪುನರ್ಸ್ಥಾಪನೆ ಮಾಡೋವರೆಗೆ ಹೋರಾಟ ನಿರಂತರವಾಗಿ ನಡೀತದೆ. Till Manrega is reinstated, our fight will ಯಾವ continue. ಮಾದರಿನಲ್ಲಿ ಅಂತಂದ್ರೆ ರೈತ ವಿರೋಧಿ ಕಾಯ್ದೆಗಳನ್ನ ತಂದಿದ್ರಲ್ಲ, ಅವುಗಳನ್ನ ವಾಪಸ್ ತಕೊಂಡ್ರಲ್ಲ, ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನ ಮುಂದುವರಿಸತಕ್ಕಂತ ಕೆಲಸವನ್ನ Our ಮಾಡ್ತೀವಿ. fight will continue till anti-farmer policies have been removed. ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡದಂತ ಭಾಷಣವನ್ನ ಓದ್ದೇನೆ
the governor didn't read the ಅವರೇ speech given by ತಯಾರು the ಮಾಡಿದಂತ cabinet and he wanted to read his own speech. ಒಂದು ಪ್ಯಾರಾ ಭಾಷಣವನ್ನು ಓದಿ And he read just one paragraph ಸಂವಿಧಾನದ ವಿಧಿಗಳಿಗೆ and he's ವಿರೋಧ been, ಮಾಡಿದ್ದಾರೆ, now he's been against the constitution. ಉಲ್ಲಂಘನೆ ಮಾಡಿದ್ದಾರೆ. 176 Sections 176 ಕ್ಲಿಯರ್ and 163 of the constitution is very clear. ರಾಜ್ಯ ERC shall He or she read shall. the speech prepared by the cabinet of the government. ಇದು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ. ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ. ಮತ್ತೆ ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಆಗಿದೆ. ಇದು ಮೊದಲಿಂದ ನಡ್ಕ ಬಂದಿರತಕ್ಕಂಥ ಪದ್ಧತಿ. ಸಂವಿಧಾನ ಬಂತವಿಂದ This has been the norm and the protocol since day one of the assembly session. ನಡ್ಕ ಬಂದಿರತಕ್ಕಂಥ ಸಂವಿಧಾನ ಬದ್ಧವಾದಂತ ವಿಚಾರ. That is true. ಇದನ್ನ ಉಲ್ಲಂಘನೆ ಮಾಡಿದ್ದಾರೆ. ಇದನ್ನ ನಮ್ಮ ಸರ್ಕಾರ ಪ್ರತಿಭಟನೆ ಮಾಡ್ತದೆ, ನಮ್ಮ ಪಕ್ಷ ಪ್ರತಿಭಟನೆ ಮಾಡ್ತದೆ, ನಮ್ಮ MLAಗಳು ಪ್ರತಿಭಟನೆ ಮಾಡ್ತಾರೆ, MLCಗಳು ಪ್ರತಿಭಟನೆಯನ್ನು ಮಾಡ್ತಾರೆ. Our MLAs and MLCs will protest. ರಾಜ್ಯದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. We will protest across the state. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. Governor has become a puppet in the hands of the union government. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. The union government has made the governor read a speech, and this has been against the ಸಂವಿಧಾನದ constitution. ಉಲ್ಲಂಘನೆ. ಅವರ ಕರ್ತವ್ಯವನ್ನ And the governor ಪಾಲನೆ has not kept ಮಾಡಿಲ್ಲ. up his responsibilities ಅವರ and duties. ಜವಾಬ್ದಾರಿಯನ್ನ ಪಾಲನೆ ಮಾಡಿಲ್ಲ.